ಹಲೋ ಗೈಸ್, ನಮಸ್ಕಾರ. ನಾವು ಮತ್ತೊಂದು ಕನ್ನಡ ಟ್ರೈಲರ್ ರಿಯಾಕ್ಟ್ ಮಾಡಕ್ ಬಂದೀವಿ. ಇದು ರಮೇಶ್ ಬೇಗಾರ್ ಅವರು ಡೈರೆಕ್ಟ್ ಮಾಡಿರೋಂತಹ ಕೆಂಪಾಂಬುದಿ ಅಂತ. ನಿನ್ನೆ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಇತ್ತು. ಅವತ್ತಿನ ದಿನ ಕೆಂಪಾಂಬುದಿ ನಾಡಪ್ರಭು ಕೆಂಪೇಗೌಡ ಅವ್ರ ಬಗ್ಗೆನೇ ಬಯೋಪಿಕ್ ಅನ್ಸುತ್ತಿದ್ದು. ಸೊ ಅದು ಟೀಸರ್ ಲಾಂಚ್ ಆಗಿದೆ. ಹೊಂಬಾಳೆ ಫಿಲ್ಮ್ಸ್ ಅವರು ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಹೌದು, ಡಿಒ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಾಂಚ್ ಆಗಿದೆ. ನೆನಪಿರಲಿ ಪ್ರೇಮ್ ಅವರು ಇದ್ರಲ್ಲಿ ಲೀಡ್ ಮಾಡ್ತಿರೋದು, ಹಾಗೂ ಮೇಘನಾ ಗಾಂವ್ಕರ್ ಅವರು ಸುಮಾರು ವರ್ಷ ಆಯ್ತು ಅನ್ಸುತ್ತೆ ಫಿಲ್ಮ್ ಮಾಡಿ. ಸೊ ನೋಡೋಣ. ಲೆಟ್ ಅಸ್ ಸಿ ಹೌ ಇಟ್ ಈಸ್. ಶುಡ್ ಬಿ ಅನ್ ಹಿಸ್ಟಾರಿಕಲ್ ಮೂವಿ. ಟೀಸರ್ ತಾನೇ ಇದು? ಟೀಸರ್ ಇದು ಒಂದೂವರೆ ನಿಮಿಷ. ಓಕೆ, ಲೆಟ್ಸ್ ಸಿ. 3, 2, 1 ಗೋ. ಈ ಊರಿನ ಹೆಸರು ಬೆಂಗಳೂರು. ಹೊಂಬಾಳಿ ಮ್ಯೂಸಿಕ್. ನಿಮ್ಮೂರಿಗೆಲ್ಲ ಇರೋ ಹಾಗೆ ಈ ಊರಿಗೂ ಒಂದು ಕಥೆ ಇದೆ. ಕಥೆ ಎದ್ದ ಮೇಲೆ ತಲೆ ಬುಡ ಇರಲೇಬೇಕಲ್ಲ. ನಾವೆಲ್ ವಾರ್ ಸೇರ್ ಪ್ರಿಪರೇಷನ್. ಫುಲ್ ಕಾಡಲ್ಲಿ ಎಲ್ಲ. ಹಿರಿಯ ಕೆಂಪಯ್ಯ ಗೌಡಯ್ಯನವರು ಕುಣಿಗಿಲಿಂದ ಬಂದು ಈ ಬಳಿಯ ಜಗಳವನ್ನು ಮಾಡಿ ಐಕ್ಯವಾಗಿ ಕೈಲಾಸಕ್ಕೆ ಹೋದಸ್ತಾರೆ. ಓಕೆ, ಹಳೆಗಲ್ಲ. ನೋ ಕಮೆಂಟ್ಸ್. ಓಕೆ, ಅಷ್ಟೇನ ಇದ್ದಿದ್ದು. ವೆರಿ ಶಾರ್ಟ್. ಅಲ್ಲ, ಅದ್ರಲ್ಲಿ 20 ಸೆಕೆಂಡ್ ಟೈಟಲ್ಲೇ ಬಂದಿತ್ತು ಬರೀ. ಯಾರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಯಾರು ಮ್ಯೂಸಿಕ್ ಮಾಡ್ತಿದ್ದಾರೆ. ಅಬೌಟ್ 1 ಮಿನಿಟ್ ಇತ್ತು ಅಷ್ಟೇ ಇದು. ಫಾರ್ ಅ ಟೀಸರ್ ಇಟ್ ಡಸಂಟ್ ಲುಕ್ ಲೈಕ್ ಅ ವೆರಿ ಹ್ಯೂಜ್ ಬಜೆಟ್ ಫಿಲ್ಮ್. ಅಲ್ಲ, ಇದು ಹೆಂಗಿತ್ತಂದ್ರೆ ಪ್ರೇಮ್ ಅವ್ರ ಈ ಮೂವಿಯಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ತೋರ್ಸೋ ಹಂಗಿತ್ತು ಅಷ್ಟೇ. ಹೀರೋದ್ ಫಸ್ಟ್ ಲುಕ್ ತರ ಇತ್ತು. ಆಮೇಲೆ ಸ್ಲೈಟ್ ಇಂಟ್ರೊಡಕ್ಷನ್ ಇತ್ತು ರಾಜೇಶ್ ಅವರಿಂದ. ಕಾಡಲ್ಲಿ ನಡೆದಿರುತ್ತೆ. ಹಳೆಗನ್ನಡದಲ್ಲಿ ಏನೇನೋ ಬರ್ದಿರ್ತಾರೆ. ಕರೆಕ್ಟ್. ಇವಾಗ ಸಿಕ್ಕಿರೋದು. ಬಟ್ ಬುಕ್ ಬೇಸ್ಡ್ ಇದೆ ಅಂದ್ರೆ ಬುಕ್ ಗೊತ್ತಿಲ್ಲ ಹೇಗಿದೆ ಅಂತ. ಇಫ್ ಬುಕ್ ಚೆನ್ನಾಗಿದ್ದು ಬುಕ್ ಅಲ್ಲಿ ಇದ್ದಂಗೆ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾವೆಲ್ಲ ನೋಡ್ದಂಗೆ ಇಂಗ್ಲಿಷ್ ಸೀರೀಸ್ ಗಳು ಎಲ್ಲ ಬುಕ್ ಬೇಸ್ಡ್ ಮಾಡ್ತಾರೆ. ತಮಗ್ ಏನ್ ಬೇಕು ಅದನ್ನ ಹಾಕ್ಬಿಡ್ತಾರೆ ಮಧ್ಯದಲ್ಲಿ. ಅವಾಗ ಕೆಟ್ಬಿಡುತ್ತದೆ ಒಂದೊಂದ್ಸತಿ. ಟ್ರೂ ಟು ದಿ ಮೆಟೀರಿಯಲ್, ರಿಟರ್ನ್ ಮೆಟೀರಿಯಲ್, ಅವಾಗ ಪ್ರಾಬ್ಲಿ ಚೆನ್ನಾಗಿ ಇನ್ನೂ ಬರುತ್ತೆ. ಹೌದು, ಬುಕ್ ಫ್ಯಾನ್ಸ್ ಅವರು ನೋಡ್ತಾರೆ ಒಂದು. ಅಂಡ್ ಗೊತ್ತಿಲ್ದಿರೋರ್ಗುನು ಓಕೆ ರಿಯಲ್ ಆಗಿ ಮಾಡಿ ತೋರಿಸಿದಾರಪ್ಪ ಅಂತ, ಏನೋ ಆಲ್ಟರ್ ಮಾಡಿದೆ, ಮಾಡಿಫೈ ಮಾಡಿದೆ, ಹೇಗಿದೆಯೋ ಹಾಗೆ ತೋರಿಸಿದ್ರೆ ಇಟ್ ವಿಲ್ ಬಿ ಮೋರ್ ಆರ್ಗ್ಯಾನಿಕ್. ಕರೆಕ್ಟ್. ಹಂಗೆ ಅಗೇನ್ ನೋಡಿದಾಗ ಔಟ್ಸೈಡ್ ಇಟ್ ಡಸಂಟ್ ಲುಕ್ ಲೈಕ್ ಅ ಹ್ಯೂಜ್ ಬಜೆಟ್. ಸ್ವಲ್ಪ ಲಿಮಿಟೆಡ್ ಬಜೆಟ್ ಅಲ್ಲೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಗೊತ್ತಿಲ್ಲ ಇಫ್ ಇಟ್ ಇಸ್ ಹೆವಿ VFX ರಿಕ್ವೈರ್ಮೆಂಟ್ ಇದೆ. ಕಮ್ಮಿ ಬಜೆಟ್ ಅಲ್ಲಿ VFX ಹೆಂಗ್ ಬಂದಿರುತ್ತೆ ಗೊತ್ತಿಲ್ಲ. ನೋಡ್ಬೇಕು ರಿಕ್ವೈರ್ಮೆಂಟ್ ಹೇಗಿದೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ಇಫ್ ಕೆಂಪೇಗೌಡರು ಜಾಸ್ತಿ ವಾರಗಳು ಮಾಡಿದ್ರೇನೋ ಗೊತ್ತಿಲ್ಲ ನಮ್ಗೆ. ಕ್ಲೀನ್ ಆಗಿ ಸ್ಟೋರಿ ಗೊತ್ತಿಲ್ಲ. ಏನೋ ಬೆಂಗಳೂರು ಕಟ್ಸಿದ್ರು ಅವೆಲ್ಲ ಗೊತ್ತು ನಮ್ಗೆ ಅನ್ನೋದ್ ಬಿಟ್ರೆ, ವಾರಗಳು ಮಾಡಿದ್ರ, ವಾರಗಳಲ್ಲಿ ಗೆದ್ರ, ಆತರ ಏನ್ ಇರುತ್ತೆ ಗೊತ್ತಿಲ್ಲ. ವಿ ಡೋಂಟ್ ನೋ. ಸೊ ಒನ್ ಇಟ್ ವಿಲ್ ಬಿ ಅ ನ್ಯೂ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ದಿ ಆಡಿಯನ್ಸ್ ಒಂದು. ಅಂಡ್ ಆಲ್ಸೋ ತಿಳ್ಕೊಳಂಗಾಗುತ್ತೆ. ಅಲ್ಲ, ಅದೇ ಮೂವಿ ಚೆನ್ನಾಗಿದ್ದು, ಸ್ಟೋರಿ ಲೈನ್ ಚೆನ್ನಾಗಿದ್ರೆ ಮಾತ್ರ ಎಲ್ಲ ವರ್ಕೌಟ್ ಆಗತ್ತೆ. ಅದು 100% ಏನೋ ಒಂಥರ ಅನ್ಸ್ಬಿಡುತ್ತೆ. 100%. ಅಗೇನ್ ಆಸ್ ಐ ಆಲ್ವೇಸ್ ಸೇ, ಮೂವಿ ಇರಬೇಕು. ಫಿಲ್ಮ್ ಹ್ಯಾಸ್ ಟು ಬಿ ಎಂಟರ್ಟೈನಿಂಗ್, ಇಟ್ ಹ್ಯಾಸ್ ಟು ಬಿ ಎಂಗೇಜಿಂಗ್, ಸ್ಟೋರಿ ಹ್ಯಾಸ್ ಟು ಕೀಪ್ ಅಸ್ ಎಂಗೇಜ್, ಅಂಡ್ ದೇರ್ ಹ್ಯಾಸ್ ಟು ಬಿ ಅನ್ ಇಮೋಷನಲ್ ಕನೆಕ್ಟ್. ಸೊ ಸ್ಟೋರಿನಲ್ಲೇ ಇಮೋಷನಲ್ ಕನೆಕ್ಟ್ ಆದ್ರೆ ಮಾತ್ರ ಫಿಲ್ಮ್ ಅಲ್ಲಿ ವರ್ಕ್, ಎಲ್ಸ್ ಇಟ್ ವಾಂಟ್ ಅವರ್. ಟ್ರೈಲರ್ ಬಂದಾಗ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ ಏನಿದೆ ಅಂತ. ಟೀಸರ್ ಅಲ್ಲಿ ಜಸ್ಟ್ ಇಂಟ್ರಡಕ್ಷನ್ ತರ ಯಾರ್ಯಾರು ಇದಾರೆ, ಮೇನ್ ಯಾರಿದ್ದಾರೆ, ಸೆಟ್ಟಿಂಗ್ ಹೇಗೆ, ಸೆಟ್ ವರ್ಕ್, ಲೈಟಿಂಗ್ ಅವೆಲ್ಲ ಇರುತ್ತೆ. ಅಗೇನ್ ಪ್ರಾಬ್ಲಿ ಇನ್ನೂ VFX ಪ್ರಾಬ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಜಸ್ಟ್ ದ ಟೀಸರ್, ದೇ ಆರ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್ ಇರ್ಬೋದು. ಸೊ ಟ್ರೈಲರ್ ಬಂದಾಗ ಒಂದ್ ಐಡಿಯಾ ಸಿಗುತ್ತೆ, ಮೇನ್ ಐಡಿಯಾ ಹೌ ದಿ ಆಕ್ಚುಯಲ್ ಔಟ್ಪುಟ್ ಇಸ್ ಅಂತ. ಸೊ ಅಷ್ಟೇ, ಟೀಸರ್ಗೆ ಜಾಸ್ತಿ ಏನ್ ಹೇಳಕ್ಕಿಲ್ಲ. ಸೊ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಅಂಡ್ ಬೇರೆ ವಿಡಿಯೋಸ್ ಎಲ್ಲ ನೋಡಿ ಒಂದ್ಸತಿ ಗೊತ್ತಾಗತ್ತೆ. Yeah. ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ. Stay tuned and keep watching.